ಇದರನ್ನೇ ನೋಡಿದಂಥ ಸಂದರ್ಭದಲ್ಲಿ ಯಾವ ರೇವತಿ ಉಚ್ಚಿಲ್ ಅಂತ ಏನು ಹೇಳಿದರೆ ಈಗಾಗಲೇ ಅವರು ತೀರ್ಕೊಂಡಿದ್ದಾರೆ ಅನ್ನುವಂಥ ವಿಷಯವೂ ಇದೆ. ಆವಾಗೇ ಅವ್ರಿಗೆ ಯಾವಾಗ ಸೈಟನ್ನು ಅದು ಲ್ಯಾಂಡನ್ನು ಅಲಾಟ್ ಮಾಡಿದ್ರು ಆಗ ಅವರು ಕೃಷ್ಣಮೂರ್ತಿಪುರಂ 2ನೇ ಕ್ಲಾಸಲ್ಲೇ ವಾಸ ಆಗಿದ್ರು ಅಂತ ಇದೆ. ಅಂದರೆ ಯಾವ ಜಮೀನು ಅವ್ರದಲ್ವೋ ಸರ್ಕಾರಿ ಜಮೀನನ್ನು ಯಾರೋ ನಮಗೆ ಅಲ್ಲದೇ ಇರೋ ಜಮೀನನ್ನು ಹೇಗೆ ಅವನು ರಿಜಿಸ್ಟರ್ ಮಾಡಿಕೊಡೋಕ್ಕೆ ನನ್ನ ಪ್ರಾಪರ್ಟಿ ಅಂತ ಹೇಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೆ ಹೋಗ್ತಾನೆ? ಸಬ್ ರಿಜಿಸ್ಟ್ರಾರ್ ಇದನ್ನು ಹೇಗೆ ಮಾಡಿಕೊಡ್ತಾರೆ? ಯಾರ ಭಯನೂ ಇಲ್ವಾ? ಹಂಗಾದ್ರೆ ಜಿಲ್ಲಾಧಿಕಾರಿ ಭಯ ಇಲ್ಲ, ಮೈಸೂರಿನ ಜಿಲ್ಲಾ ಮಂತ್ರಿ ಬಗ್ಗೆ ಭಯ ಇಲ್ಲ, ನಾನೀಗಾಗಲೇ ಹೇಳಿದ ಮುಖ್ಯಮಂತ್ರಿಗಳ ಬಗ್ಗೆ ಭಯ ಇಲ್ಲ, ಯಾರ ಬಗ್ಗೆನೂ ಭಯ ಇಲ್ಲದೆ ಅವರದಲ್ಲದ ಜಾಗವನ್ನು ಅವ್ರು ಹೆಂಗೆ ಅಗ್ರಿಮೆಂಟನ್ನು ಮಾಡಿ 14-15 ಜನ ಯಾರೋ ಇಬ್ಬರು ಕೊಟ್ಟಿದ್ದೀವಿ ಅಂತ ತೋರಿಸಿದ್ದಾರೆ ಬೆಂಗಳೂರು ಪಾರ್ಟಿಗೆ. ಇದರ ಚೆಕ್ಕು, ಡಿಮ್ಯಾಂಡ್ ಡ್ರಾಫ್ಟು ಎಲ್ಲವೂ ನೋಡಿದ್ರೆ ಎಲ್ಲ ಬೆಳಗಾವಿ ಅಡ್ರೆಸ್ಗೆ ಅದಕ್ಕೆ ಇದಕ್ಕೆ ಅನ್ನುವಂಥ ಡೀಟೇಲ್ಸು ಇದರಲ್ಲಿದೆ. ನಾನು ಇದನ್ನು PDF ನಿಮಗೆ ಕಳಿಸ್ತೀನಿ. ಅಂದರೆ 24 ಎಕರೆ ಇವತ್ತಿನ ಮಾರುಕಟ್ಟೆ ಮೌಲ್ಯ ಅಂತ ನೋಡಿದ್ರೆ ಸಬ್ ರಿಜಿಸ್ಟ್ರಾರೇ ಮೂಲಕ ಇದು ರಿಜಿಸ್ಟ್ರಾರ್ ಆಫೀಸ್ಗೆ ಹೋದಂಥ ಸಂದರ್ಭದಲ್ಲಿ ದಾಖಲೆಗಳನ್ನು ಪರಿಶೀಲಿಸದೇ ಮಾಡಿದಾರ ಅಥವಾ ಪರಿಶೀಲಿಸಿಯೂ ಅವರು ಕೊಟ್ಟಿರುವಂಥ ಎಲ್ಲ ಜಡ್ಜ್ಮೆಂಟ್ಗಳನ್ನ ಇಟ್ಕೊಂಡು ಅವ್ರಿಗೇನಾದರೂ ಲೀಗಲ್ ಅಡ್ವೈಸರ್ ಸರಿಗಿಲ್ಲದೆ ಮಾಡ್ಕೊಂಡಿದಾರ? ತಹಶೀಲ್ದಾರ್ ಒಂದು ಪತ್ರ ಸಾಕು ನಮಗೆ. ಸರ್ಕಾರದ ವಶಕ್ಕೆ ಪಡೆದಿದೆ ಅಂದಮೇಲೆ ಸರ್ಕಾರದ ವಶಕ್ಕೆ ಪಡೆದಿರುವ ಜಮೀನನ್ನು ಬೇರೆ ಯಾರೋ ನಮ್ಮದು ಅಂತೇಳಿ ಹೆಂಗೆ ಸೇಲ್ ಮಾಡೋಕ್ಕೆ ಬರ್ತಾರೆ? ಹೇಗೆ ಇದು? ಸಬ್ ರಿಜಿಸ್ಟ್ರಾರ್ದು ಇದು ಮೂಲ ಸಬ್ ರಿಜಿಸ್ಟ್ರಾರ್ನ ಹಾಕಬೇಕು. ಆಗಷ್ಟೇ ಇದ್ರ ಹಿಂದೆ ಇರುವಂಥ ವ್ಯವಹಾರ ವ್ಯಾಪಾರ ವಹಿವಾಟು ಏನು ಅನ್ನೋಂಥ ಹೊರಗೆ